ಬೇಕಲ್ಲ ಇವನು ಲೆಕ್ಕಲೇ ರೀ. ನಮ್ಮಲ್ಲಿ 20 ವರ್ಷ ಆತ್ರಿ ಲಗ್ನ ಆಗಿ ಮಸೀಬ್ನಾಳದಾಗ ನಿಂತು ಹೊಯ್ಕೊಲತ್ತೀರ. ಅಲ್ಲಿ ಮಕ್ಕಳು ಆಗಿಲ್ಲ, ಬೀಜನು ನಾಟಿಲ್ಲ. ಇವ್ನಿಗೆ ಬೀಜ ಲಡ್ ಹದತಿ ಅಲ್ಲಿ 3 ಮಂದಿದ 3 ಮಂದಿದ ಅಲ್ಲ 3 ಮಂದಿದ. ಅದು ಪಕ್ಕಪ್ಪ ನಮ್ಮದೈತೆ. ಅದು ಹೌದ್ರಲ್ಲೇ ಪರಕಪ್ಪಣ ನಮ್ಮದ ಅವನ ದಂಡಿ ಗಿಡನಕ ಅಲ್ಲ ಮಾತನ್ನ ಬಾರದ ಅವ ತಿಳಿಯಂಗಿಲ್ಲ. ಹುಡುಗ ಸಾಣದೈತಿ ಅವ ಮತ್ತೆ ಏನ್ ಮುಂದೆ ಡಪ್ಪ ಬರ್ತಾನ ಇವನಿಂದ 3 ಹದಿಗೇಡ್ಲಾಕತ್ಯಾವ ನೋಡಿಪ್ಪ. ಇದ್ರ ಬೇನ ಹತ್ತು ಬೇಡ ನಿಮ್ಮನ್ನ ಮಾರ್ಕೊಂಡು ಹೋಗ್ತಾನ. ನಡಿ ನಡಿ. ಹರೇ ಹಾ ಬಾಡಿ ಹಿಡದ ಪದ ಹಾಡದಾಸ ನಿನಗ ಯಾವ ಕೊಟ್ಟನ ಉಪದೇಶ, ನಿನಗ ಯಾವ ಕೊಟ್ಟನ ಉಪದೇಶ. ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರು ದಾಸರಕ್ಕಿಂತ ಪಾಸ, ಮದರಿ ಹುಡುಗ ದಾಸರಕ್ಕಿಂತ. ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರು ದಾಸರಕ್ಕಿಂತ ಪಾಸ. ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ, ಹಾಡುದ ಬಿಟ್ಟ ಹಮಾಲಿ ಮಾಡೋದು ಲೇಸ, ಹಾಡುದ ಬಿಟ್ಟ ಕೂಲಿ ಮಾಡೋದು ಲೇಸ. ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ, ಜಾಗದ ಅಂಗಡಿಯಾಗ ಎಟ್ಟ ನಡೆಸಿದ್ಯೋ ಬ್ಯಾಸ, ದೋತ್ರ ಕಚ್ಚಿ ಕೈಯಾಗ ಹಿಡದ್ಯೋ ಬ್ಯಾಸ. ಹೊಂದಿಗಿ ಹೇಳು ಕೆರಿನೆ ಲೇಸ, ಊರಾಗಿದ ಕ್ಯಾಂಗ ಆದಿತ್ತ ಸೊಗಸ, ಊರಾಗಿದ ಕ್ಯಾಂಗ ಆದಿತ್ತ ಸೊಗಸ. ಹೊಂಟ್ರ ನೋಡಿಪ್ಪ ಹೆಂಗ ಹೊಂಟಾರ ಗೊತ್ತೇನ? ಮದ್ವಿ ಹಂದ್ರದಾಗ ಪತ್ರೋಳು 2000 ಗತ್ಲೆ ಎಲ್ಲ ನಾಗೆ ಆಗೆ ನೀ ಪೀಚೆ ಪೀಚೆ ಏನು ಹಚ್ಚಿರಿ ನಿಮ್ಮ ಏನು ಮಾತಾಡ್ತಾರೋ ಏನು ಬಿಡ್ತಾರೋ. ಯಾವ ರಾಮಾಯಣಿ ಒಳಗೆ ಓದ್ಕೊಂಡು ಸೀತಾನ ಸುದ್ದಿ ಎಲ್ಲ ನೀನ ಹೇಳಕ್ಕೆ ನೀನ ಕೇಳಕ್ಕೆ ನಿನಗೆ ಯಾವ ಮಗ ಕಲಿಸಾನ? ಹುಚ್ಚ ಪೇಲಿ ಬಸವಣ್ಣ ನಾವು ತಿರುಗಿ ಅಂದೀವಿ ಅಂದ್ರೆ ಬಿರಿ ಹತ್ತಿತ್ತು, ಬಿರಿ ಹತ್ತಿತ್ತು ಹಿಂದಾಗಡಿ. ನಿನಗೆ ನಾವು ಹೊಳೆ ಅಂದ್ರೆ ಬಿರಿ ಹತ್ತದ ಸುಮ್ಮನ್ ನೋಡು ಅಂತ ಅನಿಸ್ಕೋಬೇಡ. ಅಟ್ಟಕ್ಕೆ ಅದ ಒಂದು ಮಾತು ಹೇಳ್ಯಾರ, ಮಾತು ಘಾತ ಐತಿ, ಮಾತು ಮುತ್ತೈತಿ, ಮಾತು ಮಾಣಿಕ್ಯ ಐತಿ, ಮಾತು ರತ್ನ ಐತಿ. ಮಾತು ಅರಿತವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳವ ತಂದ. ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ, ನಮ್ಮ ಮದರಿ ಅಂತ ಕತ್ತಿಗೆ ಲತ್ತಿ ಪೆಟ್ಟ ಅಂದಾರಪ್ಪ ಜಗತ್ತಿನೊಳಗ. ಏನಕತಕ ಏನೋ ಜಗ್ ಹಿಡಿದಿದ್ದೀವ್ರಿ, ಭಾಳ ಮಾತಾಡ್ಲಕತ್ತೇನ್ರಿ ನಮ್ಮ ಬಸಪ್ಪಣ್ಣ. ಭಾಳ ಜಗಬೇಡ, ಹಂಗ ಸಡ್ಲಿ ಬಿಡುದು ಮೇಲ ಮೇಲ. ಅವ್ನು ಮನಸ್ಸು ಮಾಡಿದ್ರೆ ಇವತ್ತ ಗಪ್ಪ ಮಾಡ್ತಾನ, ಖರೆ ಇಲ್ಲ. ಜಾತ್ರೆ ಮೂವಿನ ನಡೀದೈತಿಲ್ರಿ, ಇನ್ನೂ 2 ದಿವಸ ಎಕ್ಸ್ಟ್ರಾ ಬೇರೆ ಐತಿ ಅನಂಟ್ಲೆ ಇರ್ಲಿ. ಅದಕ್ಕೆ ಇಷ್ಟು ಚಂದ ಹೇಳ್ಯಾನ್ರಿಪ್ಪ ಅಂದ್ರೆ ಏನಂತ ಹೇಳಿ, ಸೀತಾ ಇದ್ದಕಿ ಬಾಣ ನೆಗಬೇಕಾಗಿತ್ತು, ನಮ್ಮ ಗಣಮಕ್ಕಳನ್ನ ಬಾಣ ನೆಗಿವ್ಯಾರು ಅಂತ ಹೇಳತ್ತೇನ್ರಿ. ಉಪರಟಿನ ರಾಮಾಯಣಿ ಓದ್ಯಾ ನೀವು? ನಿನಗೆ ಯಾವ ರಾಮಾಯಣಿ ಸಿಕ್ಕದ? ಇದು ಸೀತಾ ಬಾಣ ನೆಗಿವಿಲ್ಲ ಅಂತ ಹೇಳಿ. ಮೈಂದ್ರಿಗೆ ಊರಂದ್ರ ಯಪ್ಪ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ, ಮೈಂದ್ರಿಗೆ ಊರಾಗ ಹಾಡಿಕೆ ಮಾಡೋದು ಬೇರೆ. ಎಲ್ಲಾ ಊರಾಗ 2 ದಿವಸ 3 ದಿವಸ ಹಚ್ಚಿರ ಮುಗಿತ. ಇಲ್ಲಿ 6 ದಿವಸ ಹಚ್ಚಿರು ಹಾಡಿನ ಆಕೃತಿ ಕಳೆಯಂಗಿಲ್ಲ ಈ ಊರಾಗ. ನಾವು 3 ದಿವಸ ನಮ್ಮದಾಗಲೇ ಮತ್ತೊಂದು ಮೇಳ ಬರ್ತದ, ಅದೊಂದು 3 ದಿವಸ ಹಂಗ. ನಮ್ಮ ಬಸವಣ್ಣ ಒಂದು ಮಾತು ಹೇಳಿದ್ರಿ, ಏನಂತ? ರಾಮ ಬಂದ ಬಾಣ ನೆಗಿವಿದ ಅಂತ ಇವ ಹೇಳ್ದ, ಸೀತಾ ನೆಗವಿಲ್ಲ, ಸೀತಾ ನೆಗವಿಲ್ಲ ಅಂತ ಹೇಳಿದಿ. ನಿನ್ನ ರಾಮ ಆಗ್ಲಿ ಲಕ್ಷ್ಮಣ ಯಾವಾಗಿನ ಸುದ್ದಿದು? ಇವ್ರಿಗೆಲ್ಲ ತಿಳುವಳಿಕೆ ಬಂದ ಮೇಲೆ ಉಂಡ ತಿಂದ ದಮ್ಮದಾಡಿಸಿ ಆದ ಮೇಲೆ ಬಾಣ ನೆಗಿವ್ಯಾರ. ನನ್ನ ಸೀತಾ ಬರೀ 7 ವರ್ಷದ ಕೂಸಿದ್ದಳ ಜನಕರಾಜನ ಮನ್ಯಾಗ. ನಿನ್ನ ಬಾಣ ಓದ ಕುದುರಿ ಮಾಡಿ ಆಟ ಆಡ್ಯಾಳ ಹೊರಗ ಅಂಗಳಾಗ. ಏನ ನೀ ದೊಡ್ಡವ ಏನ ನಾ ದೊಡ್ಡಕ್ಕಿವ? ಎಲ್ಲಿದೋ ನನ್ನ ಕಾಲ ಏನ ಕರ
ಹಚ್ಚೇದೇನ ಎಂಟ್ರದಾರ ನೀ ಹಾ ಹಾ ಯಾವ ರಾಮಾಯಣ ನಿನಗೆ ಯಾವ ಸಿಕ್ಕೈತಿ ಭಾಳ ಅದಾವ ರಾಮಾಯಣಿಗಳ ಆನಂದ ರಾಮಾಯಣಿ ತುಳಸಿ ರಾಮಾಯಣಿ ಜೈನ ರಾಮಾಯಣಿ ಶಬರಿ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ಭಾಳ ಅದಾವೆ ಅದಾವಲ್ಲ ನೀ ನೋಡು ಎಲ್ಲಿದ್ರೆ ಕ್ವಾಂಚಿ ತಂದು ಎಲ್ಲಿ ಹಚ್ಚಬೇಡ ಬಸಪ್ಪಣ್ಣ ಇನ್ನಾದ್ರೂ ಅಣ್ಣ ಅಂದ ರಿಸ್ಪೆಕ್ಟ್ ಕೊಡತ್ತೀನಿ ಅದಕ್ಕೊಂದು ಮಾತು ಹೇಳ್ತಾರ ಟೇಕ್ ದ ರಿಸ್ಪೆಕ್ಟ್ ಇಸ್ ಗಿವ್ ದ ರಿಸ್ಪೆಕ್ಟ್ ಆಗಿರ್ಬೇಕ ರಿಸ್ಪೆಕ್ಟ್ ಕೊಟ್ಟು ತಗೊಳ್ಳೋದ ಕಲಿ ಅದ ನಿನಗ ಬರಂಗಿಲ್ಲ ಅದ ಬರೋದು ದೊಡ್ಡ ಗಡಿಗೆ ಅಷ್ಟ ಬರ್ತದ ಅದ್ರ ಕೆಲಸ ಇದಕ್ಕೆ ಅದಕ್ಕ ಇದು ಹೆಂಗಾಗೈತಿ ಗೊತ್ತೇನ್ರಿಪ್ಪ ಸೈರ್ಯ ಅದೇನತ್ತಲ್ಲ ಸಾಕಿದ ನಾಯಿ ಬಿಟ್ಟು ಸೈರ್ಯದ ನಾಯಿ ಅಂದ್ರೆ ಮಾಡಿತ್ತನ್ರಿ ಬಂದ ಬ್ಯಾಟಿ ಮಾಡಂಗಿಲ್ಲ ಇದು ಸೈರ್ಯದ ನಾಯಿ ಅದ ಇದಕ್ಕಾಗಂಗಿಲ್ಲ ಸಾಕಿದ ನಾಯಿ ಬ್ಯಾಟಿ ಮಾಡೋದು ಅದ ಬೇರೆ ಇದು ತಿರುಗಾಡಿ ಸೈರ್ಯದ ನಾಯಿ ಇದಕ್ಕೆ ಅಂದ್ರೆ ಆದಿತ್ತನ ಜೋಡ ಕೆಲಸ ಇದು ಮಾಡ್ತಿತ್ತು ಖರೆ ಇದು ಮಲ ನೋಡಿಲ್ಲ ನೋಡತಿತ್ತೀರಿ ಬಿಟ್ರು ಪಲೆ ಊರಾಗ ಹೋಗಿ ಬರೀ ಹಂಜಿನ ಹಿಡಿದ ಮರ ಹಿಡಿದಿಲ್ರಿ ಇದು ಊರಾಗ ಇರ್ಲಿ ಸೀತಾನ ಸುದ್ದಿ ತಗದಿ ಯಾವ ನಿನ್ನ ಪರಶುರಾಮ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದ ಖರೆ ಐತಿ ತಿರುಗಾಡುತ್ತ ಬಂದ ಜನಕರಾಜನ ಮನಿ ಒಳಗ ಒಂದು ಗಳಿಗೆ ಬಾಣ ಇಟ್ಟ ಬಾಣ ಇಟ್ಟು ಒಳಗ ಹೋದಾಗ 7 ವರ್ಷದ ಕೂಸಿದ್ದಳು ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನ್ಯಾಗ ಈ ಬಾಣ ತಗೊಂಡ ಪರಶುರಾಮ ಹೊಳ್ಳಿ ಬರುಗುಡದ ಒಂದ್ ಅಗದಾಗಿತ್ತು ಏನ್ ಮಾಡ್ಯಾಳ 7 ವರ್ಷದ ಸೀತಾದೇವಿ ಭೂಮಿ ತೂಕದ ಬಾಣ ತಗೊಂಡು ಹೋಗಿ ಕುದುರೆ ಮಾಡಿ ಆಟ ಆಡ್ತಿದ್ದಳು ಹೊರಗ ಜನಕರಾಜನ ಮನಿ ಅಂಗಳಾಗ ಇದನ್ನ ನೋಡಿದ ಪರಶುರಾಮ ಏನತ್ತಾನ ಏ ಜನಕ ನಿನ್ನ ಮನ್ಯಾಗ ಇದೇನ ಸಣ್ಣ ಅವತಾರ ಅಲ್ಲೋ ಸಾಕ್ಷಾತ್ ಆದಿಲಕ್ಷ್ಮಿ ಅವತಾರ ಐತಿಕಿದೆ ಖರೆ ಐತಿ ಸಾಕ್ಷಾತ್ ಆದಿಲಕ್ಷ್ಮಿ ಅವತಾರ ಐತಿ ಒಂದೊಂದು ದೈತ್ಯನ ಮರ್ದನಕ್ಕಾಗಿ ಆಕೆ ಅವತಾರ ತಾಳಿ ನಿನ್ನ ಮನ್ಯಾಗ ಬರಬೇಕಾಗೈತಿ ಆದ್ರ ಈ ಬಾಣ ಅಂತ ಏನು ನಾ ಹೊಳಿ ನೆಗಿವಿನಿ ಅಂದ್ರೆ ನನಗೆ ಕಿಮ್ಮತ್ತ ಅಲ್ಲ ಒಂದು ಹೆಂಗಸ ನೆಗಿವಿದ ಬಾಣ ನಾ ನೆಗಿವಿನಿ ಅಂದ್ರೆ ನನಗೆ ಕಿಮ್ಮತ್ತಲ್ಲ ಮೊದಲ ಪರಶುರಾಮತ್ತ ನನಗೆ ನಾಮಕರಣ ಅದ ಅದಕ್ಕೆ ಜನಕರಾಜಾಗ ಒಂದು ಮಾತು ಹೇಳ್ದ ಏನ ಈ ಬಾಣ ಯಾವ ನೆಗುತ್ತಾನಲ್ಲ ನೆಗಿವಿದವಂಗ ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಕರೆ ಮಾತು ಮಲು ಬಿದ್ದವ್ರಿ ಹೆಂಗ ಬಾಣ ಯಾವ ನೆಗುತ್ತಾನಲ್ಲ ಅವಂಗ ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಹೇಳ್ದ ಇವ್ ಹೂ ಅಂದ ಅದ್ರ ಮುಂದೆ ಬಂದ ಫರಕ್ ಬೇರೆ ಆಗೈತ್ರಿ 14 ವರ್ಷ ಯಾವ ಉಪವಾಸ ಇರ್ತಾನ ಅವಂಗ ಅಟ್ಟ ನೆಗುದಿತ್ತು ಬಾಣ ಎಲ್ಲರಿಗೂ ನೆಗುತ್ತಿದ್ದಿಲ್ಲ ಅದ ಯಾವ ರಾವಣನ ಮಗ ಇಂದ್ರಜಿತ್ತ ಅವನ ಒಂದು ವರ ಪಡೆದಿದ್ದವ ಏನತ್ತ 14 ವರ್ಷ ನಿದ್ದೆ ಮಾಡಿರಬಾರ್ದ 14 ವರ್ಷ ಅನ್ನದಾಗಳ ಉಂಡಿರಬಾರ್ದ ಅಂತವನದಿಂದ ನಾನು ಮರನಾಗಬೇಕಂತ ವರ ಪಡೆದಿದ್ದವ ತಳದಾಗನ ವರ ಪಡೆದದಕ್ಕಾಗಿ 14 ವರ್ಷ ಲಕ್ಷ್ಮಣ ನಿದ್ದೆ ಮಾಡಿದ್ದಿಲ್ಲ ತನ್ನ ಹೆಂಡತಿ ಆದಂತ ಉರ್ಮಿಳಾಗ ಕೊಟ್ಟಿದ್ದ 14 ವರ್ಷ ನಿದ್ದೆ ಅಲ್ಲ ಬೇಕಂದ್ರೆ ರಾಮಾಯಣ ಓದಿ ನೋಡು 14 ವರ್ಷ ನಿದ್ದೆ ಅಲ್ಲ ನಿದ್ರಾ ದೇವತೆಗೆ ಹೇಳ್ತಾನಿವ ನೀ ನನ್ನ ಕಣ್ಣಾಗಿರೋದು ಬೇಡ ನನ್ನ ಹೆಂಡತಿ ತ್ಯಾಕ್ ಹೋಗಂದ 14 ವರ್ಷ ಆಕಿ ತ್ಯಾಕ್ ಹೋಗ್ಯಾಳಕ್ಕೆ ಕಣ್ಣ ಮುಚ್ಚಲಿಲ್ಲ ಇವ ಅನ್ನದಾಗಳ ಉಂಡಿದ್ದಿಲ್ಲ ಇದಕ್ಕೆ ಅನ್ನದಾಗಳ ಉಂಡಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಶಬರಿ ಏನು ಮಾಡ್ತಿದ್ದಳಪ್ಪ ರಾಮ ಲಕ್ಷ್ಮಣನ ಹಾದಿ ಕಾಯ್ತಿದ್ದಳು ಬಂದ್ರೆ ಹಣ್ಣು ಕಚ್ಚಿ ಇಡ್ತಿದ್ದಳ ಹಣ್ಣು ಕಚ್ಚಿ ಇಟ್ಟಿದ್ದಳು ಇವ ರಾಮ ಬಂದ ಹೇಳ್ತಾಳ ಪ್ರಭುದೇವ ಹಣ್ಣು ಕಚ್ಚಿಟ್ಟನಿ ಹುಳಿ ಸಾಪಗ ಯಾವ್ದನ ಎಲ್ಲ ಟೆಸ್ಟ್ ಮಾಡಿ ಇಟ್ಟನಿ ಇದನ್ನ ತಗೋನಿ ಅಂತೇಳಿ ಹಣ್ಣು ಕುಡ್ಲಾಕ್ ಹತ್ತಳ ಯಾರಿಗೆ ರಾಮಗ ಹಣ್ಣು ಕೊಟ್ಟ ತಕ್ಷಣ ಇವ ರಾಮ ಏನು ಮಾಡಿದ ಹಣ್ಣು ತಿಂದ ಒಂದು ಹಣ್ಣ ಲಕ್ಷ್ಮಣನ ಕೈಯ ಕೊಟ್ಟ ತಮ್ಮ ಅದ ಲಕ್ಷ್ಮಣನ ಕೈಯ ಹಣ್ಣು ಕೊಟ್ಟಾಗ ಲಕ್ಷ್ಮಣ ತಾನ ನಮ್ಮ ಅಣ್ಣ ಒಂದು ಎಂಥದ ಏನೋ ಇದೆಲ್ಲ ಎಂಜಲ ಮಾಡಿ ಇಟ್ಟೈತಿ ಮುದುಕಿ ಇಂಥ ಎಂಜಲ ತಿಲ್ಲಕತ್ಯ ನಮ್ಮ ಅಣ್ಣ ಅಂದ ಎಂದ ಜಳಕ ಮಾಡೈತಿ ಅನ್ನೋ ಅಂತ ಹೇಳಿ ತಿಳ್ಕೊಂಡ ಇವ ಹಣ್ಣು ತಿನ್ಲಿಲ್ಲ ಇವ ಏನು ಮಾಡಿದ ತಿನ್ನತ್ತ ಕೊಟ್ಟಿದ್ದಿಲ್ಲ ತಮ್ಮಗ ಹಿಡ್ಕೋ ಅಂತ ಕೊಟ್ಟಿದ್ದ ಹಿಡ್ಕೋ ಅಂತೇಳಿ ಕೊಟ್ಟದಕ್ಕಾಗಿ ನಮ್ಮ ಅಣ್ಣ ಎಂದು ತಿನ್ನತನ್ನ ಅಂದ ತಿನ್ನಬೇಕಂತ ತಿಳ್ಕೊಂಡ ಲಕ್ಷ್ಮಣ ಹಣ್ಣು ಇಟ್ಕೊಂಡಿದ್ದ ಮುಚ್ಚಿ ಎಲ್ಲಿ ತನ್ನ ತೊಡಿ ಒಳಗಿಟ್ಟುಕೊಂಡಿದ್ದ ಹಣ್ಣ ತೊಡಿ ಒಳಗಿಟ್ಟುಕೊಂಡಿದ್ದ ಮುಂದೆ ಯಾವ ರಾವಣನ ಮಗ ಇಂದ್ರಜಿತ್ತನ ವಧ ಮಾಡಿದ ತಕ್ಷಣ ರಾಮ ಕೇಳ್ತಾನೆ ಏ ಲಕ್ಷ್ಮಣ ನೀನು ಹಣ್ಣು ತಿಂದದಿ ನಿನಗೆ ಹಣ್ಣು ಕೊಟ್ಟನ್ನೇ ನನ್ನ ಸಂಘಟನೆ ಹಣ್ಣು ತಿಂದಿ 14 ವರ್ಷ ಉಪವಾಸ ಇದ್ದಾಗ ಮಾತ್ರ ಇವನು ಮರ್ಧನ ಆಗತೈತಿ ಅಂದಾಗ ಅವಾಗ ಹೇಳ್ತಾನವ ಏನ ನೀ ನನಗೆ ಹಿಡ್ಕೋ ಅಂತ ಕೊಟ್ಟಿಯೋ ತಿನ್ನತ್ತ ಕೊಟ್ಟಿಲ್ಲಣ್ಣ ಯಾವಾಗ ತಿನ್ನತ್ ಯಾವಾಗ ತಿನ್ಬೇಕಂತೇಳಿ ಹಣ್ಣು ಇಟ್ಟುಕೊಂಡನಿ ಅಂದ ಅದೇ ಹಂಗದಂದವ
ತೋರ್ಸ ಹಣ್ಣು ಇದ್ರೆ ಏನೈತಿ ಅಂದಾಗ ತನ್ನ ತೊಡಿ ಸೀಳಿ ತನ್ನ ತೊಡಿ ಒಳಗಿನ ಹಣ್ಣು ತೆಗೆದು ಅಣ್ಣನ ಕೈಯ ಕೊಟ್ಟ ಲಕ್ಷ್ಮಣ ಕೊಟ್ಟಾಗ ಅವಾಗ ಹೇಳ್ತಾನೆ ಏ ಬಾಯಿ ತೆರೆದು ತೋರ್ಸ ತಿಂದಿಲ್ಲ ನಂಗೆ ಬಾಯಿ ತೆರೆದು ತೋರಿಸ್ತಾನ ಬಾಯಿ ಒಳಗ ಜಾಡ್ಬುಡಿ ಗಟ್ಟಿತ್ತು ಜಾಡ್ಬುಡಿ ಮನಿ ಹಾಕಿತ್ತು ನಿಂದ್ಯಾವ ರಾಮಾಯಣ ನಿನಗೆ ಯಾವ ಕಲಿಸ್ಯಾನ ಪೋತ್ ರಾಮಾಯಣ ಇದು ರಾಮಾಯಣ ಯಾವಾರ ಹಿಂಗೈತಿದ ಮತ್ತ ಸೀತಾ ನೆಗವಿಲ್ಲ ಬಾಣ ಅಂತ ಹೇಳ್ತಿಲ್ಲ ಅತ್ತಿತ್ತಿದ್ ವಾದಿ ಮೈಂದ್ರಿಗೆ ಊರೈತದ ಬಾಣ ನೆಗವಿರಿ ಯಾರು ಆದಬೇಕಲ್ಲ ಬಾಣ ನೆಗೆಯೋದವ ಲಕ್ಷ್ಮಣ ನೆಗೆವ್ಯಾನ ಇವ್ಯಾಕೆ ನೆಗುತ್ತಾನು ಇಲ್ಲಿ ಬಂದಿವ ಇವ್ಯಾನ್ ನೆಗೆವಿದೀವು ಇವ್ ದೋತ್ರ ಕಚ್ಚಿ ಒಂದ ನೆಗೋತ್ ಹೇಳಿ ಮೊದಲು ಹಿಂಡಿ ತೆಗೆದ್ರೆ ಮೈಯಾಗ ಪಾಕಿಲ್ಲ ಕಾಂಡಿಲ್ಲ ಎಷ್ಟು ಸಿಗದ ಹೇಳತ್ತಿದ್ವಿ ಹೊಕ್ಕಿ ಹಿಡಿ ಅಂತವನು ಅವ ಏನೇ ಹೇಳ್ತಾನು ನಾವು ಅನಾವ್ರಲ್ಲ ಬಸಪ್ಪಣ್ಣ ಅಂದ ಮಗನ ಬಿಟ್ಟು ಮಗಳಲ್ಲದ ಮಸಿಮಳ ಮರ್ಯಾದ ಕೊಳ್ಳೂರು ಕೊಡಗೋಸ ಹೆಂಗ ದುಡ್ದಾಳು ಏನ್ ಮಾಡ್ಯಾಳ ಹೇಮರೆಡ್ಡಿ ಮಲ್ಲಮ್ಮ ಹೆಂಗ ದುಡ್ದಾಳು ಅಕ್ಕ ಮಾದೇವಿ ಹೆಂಗ ದುಡ್ದಾಳು ನಿನಗ ಅದನ್ನೆಲ್ಲ ನಾ ಕೇಳಿಲ್ಲ ನೀ ಮಂದಿ ಹೊಲ್ದಾಗ ಗುಬ್ಬಿ ಕಾಯ್ಬೇಡ ನಿಂದ ಯಾನ ಚಟ್ಟ ಹೇಳ ಇವನ ಗುಬ್ಬಿ ಬೇರೆ ಇವಂದ ದಗದ ಬೇರೆ ಐತ್ರಿ ಡೆಬ್ಬಿ ಬಡದ ಗುಬ್ಬಿ ಹಾರಿಸ್ಬೇಕತ್ತ ನೀವು ನನಗ ನಡೆಯಂಗಿಲ್ಲ ಅದ ನೋಡು ನಿನಗ ಅದನ್ನೆಲ್ಲ ಕೇಳಿಲ್ಲ ನಾ ದೇವ್ರ ತಾಯಿ ತಂದೆ ಯಾರ ಅಟ್ಟ ಕೇಳೈತಿ ಅವನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ಇರ್ತಾನೆ ಯಾವಲ್ಲ ಅಂತ ನಿನ್ನ ಕೇಳಿನಿ ಬಾ ಅಂದ್ರೆ ಹೇಳ ಬರ್ದಿದ್ರೆ ಅವನು ಕೇಳ ಅದ್ರ ಜವಾಬ್ ನಾವು ಮಾಡ್ತೀವಿ ಖರೆ ಹಂಗ ಇಲ್ಲ ಅವ್ ಹಾಡಿಕೆ ರೊಕ್ಕ ಎಷ್ಟು ಮುಗಿಸ್ಯಾರ ನೋಡಿ ಅಟ್ಟು ಎಲ್ಲ ಈ ಕಡೆ ಕೊಡ್ಬೇಕಾಯ್ತ ಜವಾಬ್ ಮಾಡ್ತಾನೆ ನಿನಗೆ ಮನ್ಯಾಗ ಬರ್ಬಿಡಂಗಿಲ್ಲ ಇವನು ಯಾಕ ಮತ್ತೆ ರೊಕ್ಕ ಎಲ್ಲ ಇಲ್ಲಿ ಕೊಟ್ಟ ಅಂದ್ರೆ ಅಲ್ಲಿ ಅಲ್ಲೇ ಹೋಗ್ತಾನ ಹೊಂದಿಗಿ ಹೇಳೋ ಕೆರಿನ ಲೇಸ ಊರಾಗದ ಕ್ಯಾಂಗ ಆಗಿತ್ತ ಸೊಗಸ ಊರಾಗದ ಕ್ಯಾಂಗ ಆಗಿತ್ತ ಸೊಗಸ ಏ ಮೂಗಿನ ವಾಸನೆ ಮುಕ್ಕಳಿನ ಬಲ್ಲದ ಹೂವಿನ ವಾಸ ಘಮ ಘಮ ಮಲ್ಲಿ ಹೂವಿನ ವಾಸ ಬಸವಣ್ಣ ಮಲ್ಲಿ ಹೂವಿನ ವಾಸ ಏ ಮೂಗಿನ ವಾಸನೆ ಹುಡುಗಿನ ಬಲ್ಲದ ಮಲ್ಲಿ ಹೂವಿನ ವಾಸ ಸೇದ್ರಂಬೈರಿ ಗುರ್ರವಿನ ಉಪದೇಶ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಏ ಕವಿಯ ಅಪ್ಪಣ್ಣ ಹಿಂಗ ಹೇಳತಾರೋ ಅಡಿಯ ನುಡಿಯ ಪ್ರಾಸ ಪದಕ ಒಮ್ಮೆ ಅಡಿಯ ನುಡಿಯ ಪ್ರಾಸ ಅಪ್ಪಣ್ಣ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪದಕ ಒಮ್ಮೆ ಅಡಿಯ ನುಡಿಯ ಪ್ರಾಸ ಹಾ ಯಪ್ಪ ಪದ ಯಾವ್ದು ಹಿಡದಾರ್ರಿ ಎಲ್ಲಿ ಪದ ಪದ ಅಲ್ಲ ಅದ ಇಲ್ಲಿದಿಲ್ಲ ಸುತ್ತಾಕಲಕತ್ತೇನ್ರಿ ಪದ ಕೈಗಂಟ ಇರ್ಲಿ ಕೈಗಂಟ ಆದ್ರೆ ಬಸಪ್ಪಣ್ಣ ನಿನ್ನ ಮುತ್ಯಾದನ್ನೇ ಮಾಡ್ಲಕ್ಕ ಅದನ್ನ ಬಾಳ ತತ್ತಂಗಿಲ್ಲ ನನಗೆ ಪದಕ ಪದ ನೀ ಕಲಿ ಮಂದಿಗೆ ನಾವು ಹಂಗೆ ಹಿಂಗೆ ಆಡಿರತ್ತ ನನಗೆ ಹೇಳಬೇಡ ಮೊದಲ ಗುರು ಮಾಡಿಟ್ಟದ ಪದ ಕಲಿದ ನೀ ಕಲಿ ಮೊದಲು ನಿನ್ನ ಅಗಲಾಗ ನೊಣ ಬಿದ್ದದ ಅದನ್ನ ನೋಡು ನಿನ್ನ ಅಗಲಾಗ ಕತ್ತಿ ಬಿದ್ದತಿ ಮಂದಿ ಆಗಲ್ಲ ನೊಣ ತೆಗಿಲ ಕೂಡ್ಯಾಡ್ಲಕತ್ತಿ ಬಸವಣ್ಣ ನೀನು ಮೊದಲ ನಿಂದ ನೀ ಶುದ್ಧ ಮಾಡ್ಕೋ ಮತ್ತವ್ರ ದಿನಕ್ಕೆ ಹಿಂದಾಗಡೆ ಹೇಳಕ್ಕೆ ಒಂದು ಮಾತಂದಾನ್ರಿ ಭಾಳ ಬಿರುಸ ಅದು ಭಾಳ ಕೆಟ್ಟಾಗ್ಯದ ನನಗಿಟ್ಟೆಲ್ಲ ಮಾತು ಬರ್ಬೇಕಾದ್ರೆ ಏನಂತ ಹೇಳಿ ನಿಮ್ಮ ಅವ್ವ ನೀನು ಕೂಡಿಕಿಸಿಂದ ಒಂದು ಗಣಸ್ ಮಗ ಅನ್ನೋದು ಹೊಡೆದಿರಿ ಏನತ್ತ ಅಂದ್ರೆ ಹೆಣ್ಣು ಮಕ್ಕಳು ಕೂಡಿ ಅಂದ್ರೆ ಮಕ್ಕಳ ಹಡಿತೀರಿ ನೀವು ಮಕ್ಕಳಾಗಬೇಕಾದ್ರೂ ಮನ್ಯಾಗ ಗಂಡ ಬೇಕಲ್ಲ ಇವನು ಲೆಕ್ಕಲೇ ರೀ ನಮ್ಮಲ್ಲಿ 20 ವರ್ಷ ಆತ್ರಿ ಲಗ್ನ ಆಗಿ ಮಸೀಬ್ನಾಳದಾಗ ನಿಂತು ಹೊಯ್ಕೊಲತ್ತೀರ ಅಲ್ಲಿ ಮಕ್ಕಳು ಆಗಿಲ್ಲ ಬೀಜನು ನಾಟಿಲ್ಲ ಇವನು ಬೀಜ ಲಡ್ ಹದತಿ ಅಲ್ಲಿ 3 ಮಂದಿದ 3 ಮಂದಿದ ಅಲ್ಲ 3 ಮಂದಿದ ಅದು ಪಕ್ಕಪ್ಪ ನಮ್ಮದೈತೆ ಅದು ಪರಕಪ್ಪಣ್ಣ ನಮ್ಮದನ ಅವನ ದಂಡಿ ಗಿಡನಕ ಅಲ್ಲ ಇದು ಅಂದ ಅನಸ್ಕೊಳ್ದೈತಿ ನಿನ್ನ ದಗದ ಗಂಡ ಇದ್ರ ಅಷ್ಟ ಮಕ್ಕಳಾಗ್ತಾವ ಅಂದಿ ಗಂಡ ಇರ್ಲಾರ್ದ ಒಬ್ಬಾಕಿ ಹಡ್ದಾಳ ಯಾರ ನೀ ಬರೇ ಹೇಳತ್ತಿದಿ ಕೌಂದಿ ಪುರಾಣ ನಂದು ಹೇಳ್ತಾನೆ ಕೇಳಿ ನಿನಗ ಪುರಾಣ ಲೇಖಿನ ಹೆಂಗ ಗಂಡನ ಮಾಡ್ಕೊಂಡ್ರ ಮಕ್ಕಳಾಗ್ತಾವ ಅಂದ್ಯಪ್ಪ ಗಂಡನ ಮಾಡ್ಕೊಳ್ಳಾರ್ದನ ಒಬ್ಬಾಕಿ ಹಡದಾಳ ಯಾವ ಕಲ್ಯಾಣದೊಳಗ ಅಕ್ಕ ನಾಗಮ್ಮ ಏನ್ ಮಾಡ್ಯಾಳು ಯಾವ ಪುರಾಣ ಹೇಳುವಂತ ಸಾಧು ಸತ್ಪುರುಷರ ಉಂಡ ಬಿಟ್ಟಿರುವಂತ ಅಗಲ ತೊಳಿಲಾಕ ನಿಂತಿದ್ಳು ಅಗಲ ತೊಳಿಲಾಕ ನಿಂತಿರುವಂತ ಟೈಮದೊಳಗ ಆ ಅಗಲ ಒಳಗ ಒಂದು ಥೋಡಿ ಅನ್ನ ಉಳ್ದಿತ್ತಪ್ಪ ಅನ್ನ ವಿಚಾರ ಮಾಡ್ತಾಳ ಬಾಂಡೆ ತೊಳ್ಯಾಗ ಅನ್ನ ಬಂದದ ಕೈಯಾಗ ನೆಲಕ್ಕೆ ಹೋಗದ್ನಂದ್ರ ಕಾಲೇ ಯಾರೇ ತುಳಿದು ಹೋಗ್ತಾರ
ಪಾಪ ಆಗ್ತೈತಿ ನನಗ ಹಾ. ಬ್ಯಾಡ ಅಂತೇಳಿ ಅನ್ನ ತಗೊಂಡ ತನ್ನ ಹೊಟ್ಟಿ ಒಳಗೆ ಸೇವನೆ ಮಾಡ್ಕೊಂಡಳ. ನುಂಗಿ ಬಿಟ್ಲು. ನುಂಗಿ ಬಿಟ್ಟಳಪ್ಪ. ಕೆಲವೊಂದು ದಿನ ಕೆಲವೊಂದು ದಿನ ಕಳೆದು ಮುಂದೆ ಹೊಟ್ಟಿ ಬರ್ಲಾಕೈತು ಅಕ್ಕ ನಾಗಮ್ಮಗ. ಮದಿವಿಲ್ಲ ಗಂಡಿಲ್ಲ ಹೊಟ್ಟಿ ಬರ್ಲಾಕೈತು. ಅವಾಗ ವಿಚಾರ ಮಾಡ್ಲಾಕತ್ತಳಕಿ ಏನದ ಹೆಂಗ ಮಾಡ್ಲಿ ಅಂತ ಹೇಳಿ ತಿಳ್ಕೊಂಡು 5-6 ತಿಂಗಳ ಬಾಗ್ಲ ಹಿಕ್ಕೊಂಡು ಕೂತಳ. ಬಾಗ್ಲ ತೆರಿಲಿಲ್ಲ. ನೆರಿ ಹೊರಿ ಅವ್ರು ಮಾತಾಡ್ಲಕತ್ರ ಅಕ್ಕ ಏಕ ಈ ನಾಗಮ್ಮರಿ 6 ತಿಂಗಳತ್ತ ಬಾಗ್ಲ ಹಿಕ್ಕ್ಯಾಳ. ಒಳಗೇನ ಅದಾಳೋ ಸತ್ತಾಳೋ ಗೊತ್ತಿಲ್ಲ. ನೋಡಿ ಬರು ನಡ್ರಿ ಅಂತ ಹೇಳಿ ಊರು ಮಂದಿ ಎಲ್ಲ ಹೋಗಿ ಬಾಗ್ಲ ತೆಗೆದು ನೋಡ್ತಾರೋ. ಏನಾಗಿತ್ತ ದಿಂದಾಗ ತುಂಬಿ ಹೊಟ್ಲಾಗಿ ನೆತ್ತಿದಳು ಅಕ್ಕ ನಾಗಮ್ಮ. ಏನಂತಾರ ಮಂದಿ ಅಂದ್ರು ಎಂತ ಹಾದ್ರ ಪಿಂಡ ಹೊತ್ತದೀನಿ ಹೊಟ್ಯಾಗಂದ್ರ ಯಾವಂದೈತಿದ ಹೀಯಾಳಿಸಿ ಮಾತಾಡ್ಲಕತ್ರ. ಟಿಂಗಲ ತೆಗದ ಏನು ಜನ ಅನ್ನೋದ ನನ್ನ ಬಾಯಿಗೆ ಬಂದಂಗ ಬೈಲಾಕತ್ರು. ದುಃಖ ಮಾಡಿ ಹೇಳ್ತಾಳ ಅಕ್ಕ ನಾಗಮ್ಮ. ನಾ ಯಾರಿಗೆ ಶರ್ಗ ಹಾಸಿದಕ್ಕೆಲ್ಲ, ನಾ ಹಾದ್ರ ಪಿಂಡ ಹೊತ್ತಕ್ಕೆಲ್ಲ, ನನ್ನ ಶರೀರ ನಾ ಮೈಲಿಗೆ ಮಾಡಿದಕ್ಕೆಲ್ಲ, ಯಾರಿಗೆ ನಾ ಕೆಟ್ಟಕ್ಕೆಲ್ಲ. ನನ್ನ ಮಾತು ನಂಬ್ರಿ, ಇದು ಹೆಂಗಾಗ್ಯದ ನನಗ ಗೊತ್ತಿಲ್ಲ ಅಂದಳಕಿ. ಅವಾಗಂದ್ರವ್ರೇ ಮಾಡಲ್ಲ ಹೆಂಗಾಕತಿ 9 ತಿಂಗಳ ದಿಂದಾಗ ತುಂಬ್ಯಾವ ನಿನಗೆ ಏನು ಗೊತ್ತಿರಲ್ದ ಹೆಂಗ ಹೊಟ್ಟಿ ಬರ್ತದ ನಿಂದ ಅಂದಾಗ ಮಂದಿ ಎಲ್ಲ ಮಾತಾಡೋದು ಕೇಳಿ ಇನ್ನು ಊರ್ ಹೊರಗೆ ಹಾಕೋನು ಇಂತಕಿನ ನಮ್ಮ ಊರಾಗಿಟ್ಟುಕೋಬಾರ್ದ ತಿಳ್ಕೊಂಡು ಹೊತ್ತು ಗಂಟೆ ಮಾರಿ ನೋಡಬಾರ್ದ ತಿಳ್ಕೊಂಡು ಊರು ಬಿಟ್ಟು ಹೊರಗೆ ಹಾಕಬೇಕಂತ ಕಲ್ಯಾಣದೊಳಗಿಂದ ಹೊರಗೆ ಹಾಕಲಾಕತ್ರು. ಏನ್ ಮಾಡ್ರ ಹೊರಗೆ ಇವ್ರು ಹಾಕತ್ತಿದ್ರ ಕೈ ಜಗ್ಗಿ ಹಿಡದ ಹೊಟ್ಟಿ ಒಳಗ ಮೂಡಿರುವಂತ ಚನ್ನ ಬಸವಣ್ಣ ಒಳ ಕೂತ ಹೇಳ್ತಿದ್ದ ಏನಂತ, ನನ್ನ ತಾಯಿ ಯಾರಿಗೆ ಶರ್ಗ ಹಾಸಿಲ್ಲ, ಕೆಟ್ಟದ ಕೆಲಸ ಮಾಡಿಲ್ಲ. ನನ್ನ ತಾಯಿಗೆ ನೀವು ನಿಂದಾಡಬೇಡ್ರಿ. ಅನ್ನದಗಳ ಸೇವನೆ ಮಾಡಿದಕ್ಕಾಗಿ ಆಕಿ ಹೊಟ್ಟಿ ಒಳಗ ನಾ ಚನ್ನ ಬಸವಣ್ಣ ಜನ್ಮ ತಾಳಿ ಬರವಂದನಂತ ಮಾತು ಕೊಟ್ಟ. ಅವಾಗ ಯಾವ್ರೇ ಗಂಡ ಹೋಗಿದ್ರೇನು ಇಂಥವ್ರು ಬೇಕು ನನಗೆ ಕೆನಕವ್ರ. ಇದು ಸುಮ್ಮ ಕೆಣಕೋದಿದ ಪಕ್ಕ ಕೆಣಕೋದ. ಅರಿಬಿ ಹಾವ ಬಿಡುವ್ರಿ ಕರೆ ಹಾವ ಬಿಡ ಅಲ್ಲಿವ ಅರಿಬಿ ಹಾವ. ಮತ್ತ ಒಂದು ಮಾತು ಹೇಳೇನ್ರಿ, ಏನ್ ಹೇಳ್ತಾರ, ರಗಡ ಸಲ ಹಾಡಿಕೆ ಮಾಡ್ಯಾನತ್ರಿ. ಅವನ ಮುಂದೆ ಯಾವ ಮೇಳ ತಟ್ಟಿಲತ್ತ. ಇಂಥವ್ರ ಭಾಳ ಆಗ್ಯಾರ ನಮ್ಮ ಕಡೆ. ಯಾವ ಮೇಳ ತಟ್ಟಿಲತ್ತ ನೀ ಹೇಳ್ತಿ. ಸತ್ಯ ಜಾಗನ್ಯಾಗ ನಿಂತಿದ್ದ ಮೈಂದ್ರಿಗೆ ಊರಾಗ ಸತ್ಯ ಕೂಡಿದಂತ ಸಭದಾಗ ಕೈ ಎತ್ತಿ ಹೇಳ್ತಾನ. ಇದ ಊರಾಗ 3 ದಿವಸ ಹಾಡಿಕೆ ಮಾಡಿ ಗೀಗಿ ಪದ್ದವ್ರೊಳಗ ಮೆರವಣಿಗೆ ತಕ್ಕೊಂಡು ಹಾದ ಮಗಳದನೆ ಇದ ಊರಾಗನ. ಇದ ಊರಾಗ ಮಾತು ನನ್ನ ಮನಿದು ಅಲ್ಲ, ಮಾತು ನಿನ್ನ ಮನಿದು ಅಲ್ಲ. ಡೂಪ್ಲಿಕೇಟ್ ಯಾವಾರ ನನ್ನಲ್ಲಿ ಇತ್ತಂದ್ರೆ ಗಾಡಿ ಒಳಗೆ ಕೂತ್ಕೊಂಡು ಮೆರವಣಿಗೆ ಆಗತ್ತಿದ್ದಿಲ್ಲ ನಂದಿಲ್ಲಿ. ಮಾತು ನಾಳೆಗೆ ಐತದ ನೋಡಲಿ. ಒಂದು ಮೆರವಣಿಗೆ ತೆಗೆದೈತಿ ಜೋಳಿಗ್ಯಾಗ.